ಹಾಯ್ ಹಲೋ ನಮಸ್ತೆ ಸರ್ವರಿಗೂ ಕೆಮಿಸ್ಟ್ರಿ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಕಳೆದ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 3 ಟೈಪ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಔಟ್ ಆಫ್ 5. ಯಾವ್ದು ಒಂದು ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅದರಲ್ಲೂ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ರಿಯಾಕ್ಟಿವಿಟಿ ಸೀರೀಸ್ನ ಯೂಸ್ ಮಾಡ್ಕೊಂಡು ಹೇಗೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತೆ ಇನ್ನೊಂದು ರೆಡಾಕ್ಸ್ ರಿಯಾಕ್ಷನ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಸಪರೇಟ್ ಆಗಿ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಅಂತ ಸಪರೇಟ್ ಆಗಿ ಹೇಳಿರೋದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ವಿಲ್ ಡಿಸ್ಕಸ್ ಅಬೌಟ್ ಅದರ್ 2 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಚಾಪ್ಟರ್ ನೇಮ್ ಕೆಮಿಕಲ್ reactions and equations. ಸೊ ಅದರಲ್ಲಿ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನಾನು ಎಲ್ಲ ಟೈಪ್ಸ್ನು ಒಂದು ರೌಂಡ್ ರಿಫ್ರೆಶ್ ಆಗಲಿ ಅಂತ ಬರೀತೀನಿ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಅದರಲ್ಲಿ ಮೊದಲನೇದು ನಾವು ಡಿಸ್ಕಸ್ ಮಾಡಿರೋದು ಯಾವುದು? ಕಾಂಬಿನೇಷನ್ ರಿಯಾಕ್ಷನ್. ಎರಡನೇದು ಡಿಕಂಪೋಸಿಷನ್ ರಿಯಾಕ್ಷನ್. ಮೂರನೇದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾಲ್ಕನೇದು ಈಗ ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಲಾಸ್ಟ್ ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫೋರ್ತ್ ಒನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ನೋಡಿದ್ವಿ, ರಿಯಾಕ್ಟೆಂಟ್ಸ್, 2 ರಿಯಾಕ್ಟೆಂಟ್ಸ್ ಅಲ್ಲಿ ಒಂದು ಕಾಂಪೌಂಡ್ ಇರುತ್ತೆ, ಇನ್ನೊಂದು ಎಲಿಮೆಂಟ್ ಇರುತ್ತೆ, ಮೆಟಲ್ ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ, ಆಮೇಲೆ ಅಲ್ಲಿ ಬರುವಂತ ಕಾಂಪೌಂಡ್ ಕೂಡ ಅಯಾನಿಕ್ ಕಾಂಪೌಂಡ್ ಆಗಿರುತ್ತೆ. ಸೊ ಅದೇ ತರ ಇದ್ರಲ್ಲೂ ಕೂಡ ನಾವು ತಗೊಳ್ಳುವಂತ 2 ರಿಯಾಕ್ಟೆಂಟ್ ಏನಾಗಿರುತ್ತೆ ಅಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಆಗಿರುತ್ತೆ. ಸೊ ಆಲ್ರೆಡಿ ಹೇಳಿದೀನಿ, ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ದೇ ಆರ್ ಮೇಡ್ ಅಪ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್. ಸೊ ಲೆಟ್ ಅಸ್ ಕನ್ಸಿಡರ್ ಇನ್ ಜನರಲ್ ಆಗಿ ಹೇಳ್ತಾ ಇದ್ರೆ AB ಅನ್ನೋದನ್ನ ಒಂದು ಅಯಾನಿಕ್ ಕಾಂಪೌಂಡ್ ಆಗಿ ತಗೋತೀನಿ, C ಮತ್ತೆ D ಅನ್ನೋದನ್ನ ಇನ್ನೊಂದು ಅಯಾನಿಕ್ ಕಾಂಪೌಂಡ್ ಆಗಿ ತಗೋತೀನಿ. ಸೊ ಅದರಲ್ಲಿ ಒನ್ ಆಫ್ ದ ಪ್ಲೇಸ್ ಅಲ್ಲಿ ಏನಿರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಮೆಟಲ್ಸ್ ನ ಪ್ಲೇಸ್ ಮಾಡ್ತೀವಿ, ಅದಾದ್ಮೇಲೆ ನಾನ್ ಮೆಟಲ್ ಇರುತ್ತೆ, ಇಲ್ಲ ಅಂದ್ರೆ ಸರ್ಟನ್ ಟೈಮ್ಸ್ ವಿ ಹ್ಯಾವ್ ಪಾಲಿಅಟಾಮಿಕ್ ಅಯಾನ್ಸ್. ಇಲ್ಲ ನಾನ್ ಮೆಟಲ್ ಇರುತ್ತೆ, ಇಲ್ಲ ಅಂದ್ರೆ ಪಾಲಿಅಟಾಮಿಕ್ ಅಯಾನ್ಸ್ ಗಳಿರ್ತವೆ. ಸೊ ಆ 2 ತಗೊಂಡಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ಬರೀ ಒಂದು ಮಾತ್ರ ರೀಪ್ಲೇಸ್ ಆಗ್ತಿತ್ತು, ಇಲ್ಲಿ 2 ಇಂಟರ್ಚೇಂಜ್ ಆಗ್ತದೆ. ಸೊ ಇಂಟರ್ಚೇಂಜಿಂಗ್ ಏನಾಗ್ತಾ ಇದೆ, ಪೊಸಿಷನ್ ಇಂಟರ್ಚೇಂಜ್ ಆಗ್ತದೆ. ಸೊ ಇಂಟರ್ಚೇಂಜ್ ಆಗಿ ಪ್ರಾಡಕ್ಟ್ ಏನಾಗುತ್ತೆ, CB ಮತ್ತೆ AD ಬರುತ್ತೆ. AB ಮತ್ತೆ CD ಎರಡೂ ಒಟ್ಟೊಟ್ಟಿಗೆ, AB ಎರಡೂ ಒಟ್ಟಿಗೆ ಏನಾಗಲ್ಲ, ಇಂಟರ್ಚೇಂಜ್ ಆಗಲ್ಲ. ಇಂಟರ್ಚೇಂಜ್ ಆದ್ರೆ ನಮಗೆ ಪ್ರಾಡಕ್ಟ್ ಅಲ್ಲಿ ಮತ್ತೆ ABನೇ ಬರುತ್ತೆ ಇನ್ಸ್ಟೆಡ್ ಆಫ್ CB. ಸೊ ಅದರಿಂದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ in which one of the metal or one of the ions in the compound exchange their position. So ಏನಾಗುತ್ತೆ, one of the ions in the compounds will get exchange. ಅದನ್ನ ನಾವೇನಂತ ಕರಿತೀವಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎಕ್ಸಾಂಪಲ್ ಹೋಗೋದಕ್ಕೂ ಮುಂಚೆ we'll discuss there are 2 types in this. So one is precipitation reaction. ಒಂದು ಪ್ರಿಸಿಪಿಟೇಷನ್ ರಿಯಾಕ್ಷನ್, ಇನ್ನೊಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲೇ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಬರುತ್ತೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬರುತ್ತೆ. ಈ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಹೇಗಾಗುತ್ತೆ, ಸೊ ವೆನ್ ದೀಸ್ ಅಯಾನ್ಸ್ ಆರ್ ಗೆಟ್ ಇಂಟರ್ಚೇಂಜ್, ಒನ್ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಪ್ರಿಸಿಪಿಟೇಟ್. ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದಾಗ ಯಾವ್ದಾರ ಒಂದು ಪ್ರಾಡಕ್ಟ್ ಪ್ರಿಸಿಪಿಟೇಟ್ ಆದ್ರೆ ಅದನ್ನ ನಾವು ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಈಗ ಸಿಲ್ವರ್ ನೈಟ್ರೇಟ್ ನ ತಗೋತೀನಿ, AgNO3 ರಿಯಾಕ್ಟ್ಸ್ ವಿತ್ ಸೋಡಿಯಂ ಕ್ಲೋರೈಡ್, NaCl ಜೊತೆಗೆ ರಿಯಾಕ್ಟ್ ಆಗುತ್ತೆ. ಆಯ್ತಾ? ಈಗ ರಿಯಾಕ್ಟ್ ಆಗಿ ಏನ್ ಸಿಗುತ್ತೆ ಅಂದ್ರೆ ನಮ್ಗೆ ಇಲ್ಲಿರುವಂತ ಸೋಡಿಯಂ ಇದು ಪಾಸಿಟಿವ್ ಚಾರ್ಜ್ ತೋರಿಸುತ್ತೆ, ಇದು ನೆಗೆಟಿವ್ ಚಾರ್ಜ್. ಇಲ್ಲಿ ಸಿಲ್ವರ್ ಪಾಸಿಟಿವ್ ಚಾರ್ಜ್, ನೈಟ್ರೇಟ್
ನೆಗೆಟಿವ್ ಚಾರ್ಜ್. ಯಾಕೆಂದ್ರೆ ನಾವು ಇದನ್ನ ಪಾಲಿಅಟಾಮಿಕ್ ಅಯಾನ್ಸ್ ಅಂತ ನನ್ನ ಮೊದಲನೇ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದೀನಿ, ಇಂಟ್ರೊಡಕ್ಷನ್ ಟು ಕೆಮಿಸ್ಟ್ರಿ ಅನ್ನೋ ಟಾಪಿಕ್ ಅಲ್ಲಿ. ಸೊ ಅದ್ರಲ್ಲಿ ಒಂದ್ಸತಿ ಅಬ್ಸರ್ವ್ ಮಾಡಿ. ಸೊ ಇದು ಮೆಟಲ್, ಇದು ಪಾಲಿಅಟಾಮಿಕ್ ಅಯಾನ್, ಇಲ್ಲಿ ಇದು ಮೆಟಲ್, ಇದು ನಾನ್ ಮೆಟಲ್ ಆಗಿರುತ್ತೆ. ಆಯ್ತಾ? ಸೊ ಒನ್ ಆಫ್ ದ ಅಯಾನ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನೇನ್ ಮಾಡ್ತಾ ಇದ್ದೀನಿ, ಐ ವಿಲ್ ಇಂಟರ್ಚೇಂಜ್ ದ ಕ್ಯಾಟ್ ಅಯಾನ್ಸ್, ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಆಗಿರುವಂತ ಅಯಾನ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದಾಗ ನಮ್ಗೇನ್ ಸಿಗುತ್ತೆ, AgCl ಪ್ಲಸ್ NaNO3 ಸೋಡಿಯಂ ನೈಟ್ರೇಟ್ ಮತ್ತೆ ಸಿಲ್ವರ್ ಕ್ಲೋರೈಡ್. ಅದರಲ್ಲಿ ಸಿಲ್ವರ್ ಕ್ಲೋರೈಡ್ ಏನಾಗಿರುತ್ತೆ ಅಂದ್ರೆ ಪ್ರಿಸಿಪಿಟೇಟ್ ಆಗಿರುತ್ತೆ. ಈ ಡೌನ್ವರ್ಡ್ ಆರೋ ಮಾರ್ಕ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಪ್ರಿಸಿಪಿಟೇಷನ್ ಅಥವಾ ಯಾವುದೋ ಒಂದು ಕಾಂಪೌಂಡ್ ಏನ್ ಫಾರ್ಮ್ ಆಗಿದೆ ಅದರಲ್ಲಿ ಪ್ರಿಸಿಪಿಟೇಟ್ ಇದೆ ಅಂತ ಹೇಳ್ತಾರೆ. ಪ್ರಿಸಿಪಿಟೇಟ್ ಅಂದ್ರೆ ಏನಾಗಾದ್ರೆ, ಪ್ರಿಸಿಪಿಟೇಟ್ ಇಸ್ ನಥಿಂಗ್ ಬಟ್ ಇನ್ಸಾಲ್ಯುಬಲ್ solid in aqueous solution. ಅಂದ್ರೆ ಒಂದು ಲಿಕ್ವಿಡ್ aqueous ಸೊಲ್ಯೂಷನ್ ಅಲ್ಲಿ ಇನ್ಸಾಲ್ಯುಬಲ್ ಆಗಿರುವಂತ ಸಾಲಿಡ್ ಅನ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸೊ ನಿಮ್ಗೆಲ್ಲ ಎಕ್ಸಾಂಪಲ್ ಬಟರ್ ಮಿಲ್ಕ್ ಹೇಳಿದ್ರೆ, ಐ ಥಿಂಕ್ ಮಜ್ಜಿಗೆ. ಸೊ ಮಜ್ಜಿಗೆನ ಕಡ್ದು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ವೈಟ್ ಕಲರ್ ಇನ್ಸಾಲ್ಯುಬಲ್ ಸಾಲಿಡ್ ಪಾರ್ಟಿಕಲ್ಸ್ ಕೆಳಗಡೆ ಸೆಟ್ಲ್ ಆಗುತ್ತೆ, ಮೇಲ್ಗಡೆ ಲಿಕ್ವಿಡ್ ಕಂಟೆಂಟ್ ಸೂಪರ್ನೇಟೆಂಟ್ ಲಿಕ್ವಿಡ್ ಗಳು ಇರ್ತದೆ. ಸೊ ಅದನ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸೊ ಇದು ಒಂದು ಎಕ್ಸಾಂಪಲ್. ಅದೇ ತರ ನಿಮ್ಗೆ ಬೇರಿಯಂ ಕ್ಲೋರೈಡ್ಗೆ BaCl2ಗೆ ಸೋಡಿಯಂ ಸಲ್ಫೇಟ್ Na2SO4 ನ ಹಾಕಿ ರಿಯಾಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ಬೇರಿಯಂ ಪಾಸಿಟಿವ್ ಚಾರ್ಜ್, ಕ್ಲೋರಿನ್ ನೆಗೆಟಿವ್ ಚಾರ್ಜ್ ನ ತೋರಿಸುತ್ತೆ. ಇಲ್ಲಿ ಸೋಡಿಯಂ ಪಾಸಿಟಿವ್ ಚಾರ್ಜ್ ತೋರಿಸಿದ್ರೆ ಸಲ್ಫೇಟ್ ನೆಗೆಟಿವ್ ಚಾರ್ಜ್. ಇಲ್ಲೂ ಅಷ್ಟೇ, ಇದು ಮೆಟಲ್, ಇದು ನಾನ್ ಮೆಟಲ್. ಇಲ್ಲಿ ಇದು ಮೆಟಲ್, ಇದು ಪಾಲಿಅಟಾಮಿಕ್ ಅಯಾನ್. ಸೊ ಇಲ್ಲಿ ಇಂಟರ್ಚೇಂಜ್ ಆದಾಗ, ಈ ತರ ಇಂಟರ್ಚೇಂಜ್ ಆದಾಗ ಈಗೇನ್ ಸಿಗುತ್ತೆ ನಿಮ್ಗೆ, ಬೇರಿಯಂ ಸಲ್ಫೇಟ್ BaSO4 ವಿಚ್ ಫಾರ್ಮ್ಸ್ ದ ಪ್ರೆಸಿಪಿಟೇಟ್ ಅಂಡ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಸ್ ವೆಲ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ರಿಯಾಕ್ಷನ್ ಅನ್ನ ನೀವು ಡಬಲ್ ಡಿಸ್ಪ್ಲೇಸ್ಮೆಂಟ್ಗೂ ಬರೀಬಹುದು, ಪ್ರೆಸಿಪಿಟೇಷನ್ಗೂ ಬರೀಬಹುದು. ಕೇಳಿದಾಗ ಈಗ ಐಡೆಂಟಿಫೈ ದ ರಿಯಾಕ್ಷನ್ ಅಂತ ಹೇಳಿರ್ತಾರೆ. ಇನ್ ಕೇಸ್ ಇಫ್ ದೇ ಹ್ಯಾವ್ ನಾಟ್ ಮೆನ್ಷನ್ ದಿಸ್ ಡೌನ್ವರ್ಡ್ ಆರೋ ಮಾರ್ಕ್, ಈ ಡೌನ್ವರ್ಡ್ ಆರೋ ಮಾರ್ಕ್ ರೆಪ್ರೆಸೆಂಟ್ ಮಾಡಿಲ್ಲ ಅಂತಂದ್ರೆ ನೀವೇನಂತ ಹೇಳ್ಬೋದು, ಇದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಇನ್ ಕೇಸ್ ಡೌನ್ವರ್ಡ್ ಆರೋ ಮಾರ್ಕ್ ರೆಪ್ರೆಸೆಂಟ್ ಆಗಿದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದು ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳ್ಬೇಕಾಗತ್ತೆ. ಕ್ಲಿಯರ್? ಅದೇ ತರ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬರೋಣ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲೂ ಅಷ್ಟೇ ಅಯಾನ್ಸ್ ಇಂಟರ್ಚೇಂಜ್ ಆಗತ್ತೆ. ಬಟ್ ಇಲ್ಲೇನಾಗತ್ತೆ ಅಂದ್ರೆ ಆಸಿಡ್ ಜೊತೆಗೆ ಬೇಸ್ ರಿಯಾಕ್ಟ್ ಆಗತ್ತೆ. ಆಸಿಡ್ ಜೊತೆಗೆ ಬೇಸ್ ರಿಯಾಕ್ಟ್ ಆಗಿ ನಿಮ್ಗೆ ಸಾಲ್ಟ್ ಮತ್ತೆ ವಾಟರ್ನ ಕೊಡುತ್ತೆ. ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಆಗತ್ತೆ. ಅದನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಅದರ ಎಕ್ಸಾಂಪಲ್ ಆಸಿಡ್ಗೆ HCl. ಸೊ ನಮ್ಮ ಬಾಡಿಯಲ್ಲಿ HCl ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ HCl ಏನ್ ಮಾಡುತ್ತೆ ಅಂದ್ರೆ ಇನ್ ಕೇಸ್ ಜಾಸ್ತಿ ಆಯ್ತು ಅಂತಂದ್ರೆ ಇಟ್ ಕ್ರಿಯೇಟ್ ಗ್ಯಾಸ್ಟ್ರಿಕ್. ಸೊ ನಮ್ಮ ಬಾಡಿಯಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಆಗ ಡಾಕ್ಟರ್ ನಿಮ್ಗೆ ಮೆಡಿಸಿನ್ ಕೊಡ್ತಾರೆ, ಅದರಲ್ಲಿ ಅಂಟಾಸಿಡ್ ಅಂತ ಕೇಳಿರ್ತೀರ. ಅಂಟಾಸಿಡ್ಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಜನರಲ್ ಆಗಿ ಹೇಳೋದಾದ್ರೆ, ಅದಕ್ಕೆ ಇನ್ನೊಂದು ನೇಮು. ಇಲ್ಲ ಅಂತಂದ್ರೆ ಕೆಮಿಕಲ್ ನೇಮ್ ಬಂದ್ಬಿಟ್ಟು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ದಟ್ ಇಸ್ MgOH ಟ್ವೈಸ್. MgOH ಟ್ವೈಸ್ ಬಂದ್ಬಿಟ್ಟು ಬೇಸ್ ಆಗಿರುತ್ತೆ, HCl ಬಂದು ಆಸಿಡ್ ಆಗಿರುತ್ತೆ. ಈ ಆಸಿಡ್ ಮತ್ತೆ ಬೇಸ್ ಎರಡೂ ರಿಯಾಕ್ಟ್ ಆದಾಗ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ಸಿಗುತ್ತೆ ಡ್ಯೂ ಟು ನ್ಯೂಟ್ರಲೈಸೇಷನ್. ಅಂದ್ರೆ ಎರಡು ನ್ಯೂಟ್ರಲ್ ಆಗುತ್ತೆ, ಅಂದ್ರೆ ಈಕ್ವಲ್ ನಂಬರ್ ಆಗುತ್ತೆ. ಸೊ ಈಕ್ವಲ್ ಆದಾಗ ಇಲ್ಲಿ MgCl2 ಪ್ಲಸ್ H2O, ಸಾಲ್ಟ್ ಮತ್ತೆ ವಾಟರ್. ಸೊ ಅದೇ ತರ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೂ ಒಂದು ಎಕ್ಸಾಂಪಲ್ ನಲ್ಲಿ ಹೇಳ್ಬೇಕಾದ್ರೆ ಯಾವುದು, ಸಲ್ಫ್ಯೂರಿಕ್ ಆಸಿಡ್ H2SO4, ಇಟ್ ಇಸ್ ಅನ್ ಆಸಿಡ್. ಸೊ ಇದ್ರ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ನ ತಗೊಂಡ್ರೆ ಇದೇನನ್ನ ಕೊಡುತ್ತೆ, ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ H2O. ಕ್ಲಿಯರ್? ಸೊ ಬ್ಯಾಲೆನ್ಸ್ಡ್ ಆಗಿದೆಯಾ ನೋಡಿ ಹೈಡ್ರೋಜನ್. ಸೊ ಇಲ್ಲಿ ಬ್ಯಾಲೆನ್ಸ್ ಆಗಬೇಕು, ಬ್ಯಾಲೆನ್ಸ್ ಆಯ್ತು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅದರಲ್ಲಿ ಇದು ಪ್ರೆಸಿಪಿಟೇಷನ್ ರಿಯಾಕ್ಷನ್, ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಸ್ ಇಟ್ ಕ್ಲಿಯರ್?
ಸೊ ನೆಕ್ಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ರೆಡಾಕ್ಸ್ ರಿಯಾಕ್ಷನ್. ಸೊ ನಾನು ಆಲ್ರೆಡಿ ಹೇಳಿದಂಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊತೀರಾ, ಆಮೇಲೆ ಅದನ್ನ ಫುಲ್ ಎರಡೂ ಒಟ್ಟಿಗೆ ಆಗೋದನ್ನ ನಾವು ರೆಡಾಕ್ಸ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಅನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಆಕ್ಸಿಡೇಷನ್ಗೆ ಹೋಗೋಣ. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ reaction involving the addition of oxygen or removal of hydrogen. ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇನ್ ಕೇಸ್ ಆಕ್ಸಿಜನ್ ಆಡ್ ಆಗ್ತಾ ಇದ್ರೆ ಅಥವಾ ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ತಾ ಇದ್ರೆ ನಾವಂತ ಕೆಮಿಕಲ್ ರಿಯಾಕ್ಷನ್ ಅನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಈಗ ಕಾಪರ್ ಇದೆ. ಈ ಕಾಪರ್ ಆಕ್ಸಿಜನ್ ಪ್ರೆಸೆನ್ಸ್ ನಲ್ಲಿ ಬರ್ನ್ ಮಾಡಿದಾಗ ಅಥವಾ ಹೀಟ್ ಮಾಡಿದಾಗ ಇದೇನಾಗುತ್ತೆ, ಕಾಪರ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಆಕ್ಸಿಜನ್ ಇರ್ಲೇ ಇರ್ಲಿಲ್ಲ, ನಾನು ಈಗ ಆಕ್ಸಿಜನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಇದೇನಾಗ್ತಾ ಇದೆ, ಕಾಪರ್ ಆಕ್ಸೈಡ್ ಆಗ್ತಾ ಇದೆ. ಅದೇ ತರ ಈಗ ಮೆಗ್ನೀಷಿಯಂ ಇದೆ, ಮೆಗ್ನೀಷಿಯಂ ನ ಆಕ್ಸಿಜನ್ ಪ್ರೆಸೆನ್ಸ್ ನಲ್ಲಿ ಬರ್ನ್ ಮಾಡಿದಾಗ ನಿಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ಸೊ ಇದು ಕೂಡ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್. ಕ್ಲಿಯರ್? ಸೊ ದ ಅಡಿಷನ್ ಆಫ್ ಆಕ್ಸಿಜನ್ ಆರ್ ದ ರಿಮೂವಲ್ ಆಫ್ hydrogen from a compound in a chemical reaction, they are called as oxidation reaction. Understood? Next, reduction ಹೋಗೋಣ. Reduction ಅಂದ್ರೆ, so in a chemical reaction, the chemical reaction involves the addition of hydrogen or removal of oxygen. ಸೊ ಮೇಲ್ಗಡೆ ನಾವು ಆಕ್ಸಿಡೇಷನ್ ಏನು ಓದೋದು ಅದರ ರಿವರ್ಸ್ ಪ್ರೋಸೆಸ್. ಅದ್ರ ರಿವರ್ಸ್ ಪ್ರೋಸೆಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಇನ್ ಕೇಸ್ ಹೈಡ್ರೋಜನ್ ಅನ್ನ ಆಡ್ ಮಾಡೋದಾಗ್ಲಿ ಅಥವಾ ಆಕ್ಸಿಜನ್ ಅನ್ನ ರಿಮೂವ್ ಮಾಡಿದ್ರೆ ಅಂತ ರಿಯಾಕ್ಷನ್ ಅನ್ನ ನಾವು ರಿಡಕ್ಷನ್ ಅಂತ ಕರಿತೀವಿ. ಅಂತದನ್ನ ಏನಂತ ಕರಿತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಕಾಪರ್ ಆಕ್ಸೈಡ್ ಇದೆ, ಈ ಕಾಪರ್ ಆಕ್ಸೈಡ್ಗೆ ನಾನು ಹೈಡ್ರೋಜನ್ ಆಡ್ ಮಾಡಿದಾಗ ಇದೇನಾಗುತ್ತೆ, ಕಾಪರ್ ಆಗಿ ಸಪರೇಟ್ ಆಗುತ್ತೆ. ಸೊ ಕಾಪರ್ ಆಕ್ಸೈಡ್ ಇದ್ದಿದ್ದು ಕಾಪರ್ ಆಗಿ ರೆಡ್ಯೂಸ್ ಆಗ್ತಾ ಇದೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮೆಟಲ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಮೆಟಲ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ ಮೆಟಲ್ ನಮ್ಗೆ ಮೆಟಲ್ ಆಕ್ಸೈಡ್ ಫಾರ್ಮ್ ಅಲ್ಲಿ ಇರುತ್ತೆ. ಆ ಮೆಟಲ್ ಆಕ್ಸೈಡ್ ನಲ್ಲಿ ಇರುವಂತ ಆಕ್ಸಿಜನ್ ಅನ್ನ ಸಪರೇಟ್ ಮಾಡೋದಕ್ಕೆ ನಾವು ರಿಡಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಹಾಗಾದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಅಂದ್ರೆ ಏನು? ಸೊ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಇಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಸೈಮಲ್ಟೇನಿಯಸ್ ಆಗಾದ್ರೆ, ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಆಗ್ತಾ ಇದ್ರೆ ಅದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದೇ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಒಟ್ಟೊಟ್ಟಿಗೆ ಆಗುತ್ತೆ, ಅವನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇನ್ ಅ ಕೆಮಿಕಲ್ reaction, both oxidation and reduction takes place simultaneously, then such type of reaction is known as redox reaction. ಕ್ಲಿಯರ್? ಸೊ ಅದು ಹೇಗಾಗತ್ತೆ ಅನ್ನೋದನ್ನ ಈಗ ಇಲ್ಲಿ ಡಿಸ್ಕಸ್ ಮಾಡೋಣ. ಒಂದೇ ಸೊ ರೆಡಾಕ್ಸ್ ರಿಯಾಕ್ಷನ್ ಮತ್ತೆ ಆಕ್ಸಿಡೇಷನ್ ರಿಯಾಕ್ಷನ್, ಐ ಮೀನ್ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಎರಡು ಹೇಗೆ ಒಟ್ಟಿಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈಗಷ್ಟೇ ತಗೊಂಡಿದ್ದೆ ನಾನು. ಕಾಪರ್ ಆಕ್ಸೈಡ್, ಮೆಟಲ್ ಆಕ್ಸೈಡ್ ತಗೊಂಡಿದ್ದೀನಿ. ಇದಕ್ಕೆ ಹೈಡ್ರೋಜನ್ ಗ್ಯಾಸ್ ಅನ್ನ ಆಡ್ ಮಾಡಿದ್ರೆ, ಪಾಸ್ ಮಾಡಿದಾಗ ಇದೇನಾಗುತ್ತೆ, ಕಾಪರ್ ಆಗುತ್ತೆ ಪ್ಲಸ್ ವಾಟರ್ ಮಾಲಿಕ್ಯೂಲ್. ಸೊ ಆಲ್ರೆಡಿ ಹೇಳಿದೀನಿ ಆಕ್ಸಿಡೇಷನ್ ಅಂತಂದ್ರೇನು. ಸೊ ಅಡಿಷನ್ ಆಫ್ ಆಕ್ಸಿಜನ್, ಇಲ್ಲಿ ನೋಡಿ, ಇಲ್ಲಿ ಬರೀ ಹೈಡ್ರೋಜನ್ ಗ್ಯಾಸ್ ಮಾತ್ರ ಇತ್ತು, ಈ ಹೈಡ್ರೋಜನ್ ಜೊತೆಗೆ ಈಗ ಆಕ್ಸಿಜನ್ ಸೇರ್ಕೊಂಡಿದೆ.
ಅಲ್ಲಿಗೆ ಆಕ್ಸಿಜನ್ ಆಡ್ ಆಗಿದೆ ಹೈಡ್ರೋಜನ್ಗೆ. ಸೊ ಅಲ್ಲಿಗೆ ಹೈಡ್ರೋಜನ್ ಏನಾಗ್ತಾ ಇದೆ ಅಂದ್ರೆ ಇಟ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್. ಹೈಡ್ರೋಜನ್ಗೆ ಆಕ್ಸಿಜನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಸೊ ಇದು ಆಕ್ಸಿಡೇಷನ್ ಆಗ್ತಾ ಇದೆ. ಇಲ್ಲಿ ಕಾಪರ್ ಆಕ್ಸೈಡ್ ಇದೆ, ಈ ಕಾಪರ್ ಆಕ್ಸೈಡ್ ಅದು ಕಾಪರ್ ಆಗ್ತದೆ ಅಂದ್ರೆ ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಕಾಪರ್ ಆಕ್ಸೈಡ್ ಅಲ್ಲಿ ಇದ್ದಂತ ಆಕ್ಸಿಜನ್ ಅನ್ನ ರಿಮೂವ್ ಮಾಡಿದಾಗ ಬರೀ ಕಾಪರ್ ಫಾರ್ಮೇಶನ್ ಆಗ್ತಾ ಇದೆ. ಅಲ್ಲಿಗೆ ಇದೇನಾಗ್ತದೆ, ಇಲ್ಲಿ ರಿಡಕ್ಷನ್ ಆಗ್ತಾ ಇದೆ. ಸೊ ಒಂದೇ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಿದೆ, ರಿಡಕ್ಷನ್ ಆಗ್ತಿದೆ. ಸೊ ಇದನ್ನ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದರಲ್ಲಿ ಇನ್ನು ಎರಡು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ನ ನೀವು ನೋಡ್ಕೋಬೇಕು. ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್. ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತಂದ್ರೆ ಇಷ್ಟೇ. ಏನು, ಯಾವುದು ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತೆ ಕಾಂಪೌಂಡ್ಗೆ, ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತಲ್ಲ ಕಾಂಪೌಂಡ್ಗೆ, ಅದನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಯಾವುದು ಆಕ್ಸಿಜನ್ ಅನ್ನ ರಿಮೂವ್ ಮಾಡುತ್ತೆ ಮತ್ತೆ ಹೈಡ್ರೋಜನ್ ಅನ್ನ ಸಪ್ಲೈ ಮಾಡುತ್ತೆ, ಅವನ್ನ ನಾವು ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ರೆಡ್ಯೂಸಿಂಗ್ ಏಜೆಂಟ್ಸ್ ಯಾರ್ಯಾರು ಅಂತಂದ್ರೆ ನಿಮ್ಮ ಗ್ರೂಪ್ 1 ಮತ್ತೆ ಗ್ರೂಪ್ 2 ಎಲಿಮೆಂಟ್ಸ್ ಗಳು ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್. ಇವರಿಬ್ರು ಏನು ಅಂದ್ರೆ ತುಂಬಾ ಒಳ್ಳೆ ರೆಡ್ಯೂಸಿಂಗ್ ಏಜೆಂಟ್, ಅಂದ್ರೆ ಆಕ್ಸಿಜನ್ ಅನ್ನ ರಿಮೂವ್ ಮಾಡೋದಾಗ್ಲಿ ಅಥವಾ ಹೈಡ್ರೋಜನ್ ಅನ್ನ ಸಪ್ಲೈ ಮಾಡುವಂತ ಕೆಲಸ ಇವ್ರು ಮಾಡ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್ ಯಾರು ಅಂದ್ರೆ ಒಂದು ನಿಮ್ಮ ಆಕ್ಸಿಜನ್, ಅದು ಬಿಟ್ರೆ ನಿಮ್ಮ ಹ್ಯಾಲೋಜನ್ ಗ್ರೂಪ್ಸ್ ಬರುತ್ತಲ್ಲ, ಹ್ಯಾಲೋಜನ್ ಗ್ರೂಪ್ ನಲ್ಲಿರೋವು ಕೂಡ ಏನು ಗುಡ್ ಎಕ್ಸಾಂಪಲ್ ಫಾರ್ ದ ಆಕ್ಸಿಡೈಸಿಂಗ್ ಏಜೆಂಟ್. ಈ ಹ್ಯಾಲೋಜನ್ಸ್ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಆಕ್ಸಿಜನ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರುವಂತ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವುದು ಅಂದ್ರೆ ನಿಮ್ಮ ಹ್ಯಾಲೋಜನ್ ಗ್ರೂಪ್ ಬರುತ್ತೆ. ಅದಲ್ಲದೆ ಬೇರೆ ಬೇರೆ ಕೂಡ ಇದಾವೆ, ಸಾಲಿಡ್ ಅಲ್ಲೂ, ಲಿಕ್ವಿಡ್, ಗ್ಯಾಸ್, ಮೂರಲ್ಲೂ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಇದೆ. ಬಟ್ ನಿಮ್ಗೆ ಅಷ್ಟೊಂದು ಇನ್ ಡೆಪ್ತ್ ಏನ್ ಬೇಡ. ಸೊ ಇದು ಜನರಲ್ ಆಗಿ ಇದಿಷ್ಟು ನೆನಪಲ್ಲಿ. ಸೊ ಈಗ ಈ ರಿಯಾಕ್ಷನ್ ಅಲ್ಲಿ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್? ಸೊ ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ಗೆ ಆಕ್ಸಿಜನ್ ಸಪ್ಲೈ ಆಗಬೇಕು, ಇಲ್ಲಿ ಇರೋದು ಇದೊಂದೇ. ಸೊ ಇದು ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತಾ ಇದೆ ಈ ಕಾಂಪೌಂಡ್. ಸೊ ಇದನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ಸೊ ಈ ಹೈಡ್ರೋಜನ್ ಏನ್ ಮಾಡ್ತಾ ಇದೆ ಅಂದ್ರೆ ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ತಾ ಇದೆ ಕಾಪರ್ ಆಕ್ಸೈಡ್ ಇಂದ. ಸೊ ಅದರಿಂದ ಇದನ್ನ ನಾನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀನಿ. ಅರ್ಥ ಆಗ್ತಿದೆಯಾ ಹೇಳಿದ್ದು? ಸೊ ಯಾವ ಒಂದು ಕಾಂಪೌಂಡ್ ರಿಡಕ್ಷನ್ ಆಗುತ್ತೋ ಆ ಕಾಂಪೌಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಯಾವ ಒಂದು ಕಾಂಪೌಂಡ್ ಆಕ್ಸಿಡೇಷನ್ ಆಗ್ತಾ ಇರುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ರೆಡಾಕ್ಸ್ ರಿಯಾಕ್ಷನ್. ಕ್ಲಿಯರ್? ಸೊ ಇಲ್ಲಿ ತನಕ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಆಕ್ಸಿಡೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ರಿಡಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನಮ್ಮ ಎವ್ರಿ ಡೇ ಲೈಫ್ ನಲ್ಲಿ ಆಕ್ಸಿಡೇಷನ್ ಎಲ್ಲೆಲ್ಲಿ ಇನ್ವಾಲ್ವ್ ಆಗುತ್ತೆ, ಎಲ್ಲೆಲ್ಲಿ ಅದರ ಎಫೆಕ್ಟ್ಸ್ ಇರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಕೊರೋಷನ್. ಸೊ ನೀವೆಲ್ಲ ಕೇಳಿದಿರ ಕೊರೋಷನ್ ಅಂತ ಅಂದ್ರೆ, ಓಕೆ ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ರಸ್ಟಿಂಗ್ ಅಂತ ಹೇಳ್ಬೋದು. ಸೊ ಯಾವ್ದು ರಸ್ಟ್ ಆಗೋದು ಜಾಸ್ತಿ ನೀವು ನೋಡಿರೋಂಥದ್ದು, ಮೋಸ್ಟ್ ಆಫ್ ದ ಮೆಟಲ್ಸ್, ಎಲ್ಲಾ ಮೆಟಲ್ಸ್ ಏನಾಗಿರುತ್ತೆ, ರಸ್ಟ್ ಆಗತ್ತೆ. ಬಟ್ ನಾವು ತುಂಬಾ ಅಬ್ಸರ್ವ್ ಮಾಡೋದು ಫ್ರೀಕ್ವೆಂಟ್ ಆಗಿ ಯಾವುದು ಅಂದ್ರೆ ಐರನ್. ಸೊ ವೆನ್ ದಿಸ್ ಐರನ್ reacts with the oxygen present in the atmosphere and the moisture, that is water vapor. ವಾಟರ್ ವೇಪರ್ ಮತ್ತೆ ಆಕ್ಸಿಜನ್, ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಆಕ್ಸಿಜನ್ ಮತ್ತೆ ಅದರಲ್ಲಿರುವಂತ ಮಾಯಿಶ್ಚರ್ ಜೊತೆಗೆ ಐರನ್ ಏನು ರಿಯಾಕ್ಟ್ ಆದಾಗ ಇದೇನನ್ನ ಕೊಡುತ್ತೆ ಅಂದ್ರೆ Fe3O4 ನ ಪ್ರೊಡ್ಯೂಸ್ ಮಾಡುತ್ತೆ. .XH2O ಅಂದ್ರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಲ್ಲಿ ಹೇಳ್ತಾ ಇರೋದು. ಸೊ ಐರನ್ ಆಕ್ಸಿಜನ್ ಮತ್ತೆ ವಾಟರ್ ವೇಪರ್ ಜೊತೆಗೆ ರಿಯಾಕ್ಟ್ ಆಗಿ ಐರನ್ ಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಇಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ ಇದನ್ನ. ಸೊ ಇದನ್ನ ನಾವು ರಸ್ಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ರಸ್ಟ್. ಹಾಗಾದ್ರೆ ರಸ್ಟಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ಸ್ಲೋ ಪ್ರೋಸೆಸ್ ಆಫ್ ಆಕ್ಸಿಡೇಷನ್, ಅಥವಾ ನಾವು ಜನರಲ್ ಆಗಿ ಹೇಳೋದಾದ್ರೆ ಸ್ಲೋ ಆಕ್ಸಿಡೇಷನ್ ಪ್ರೋಸೆಸ್. ಸೊ ಆಕ್ಸಿಡೇಷನ್ ಆಗ್ತಾ ಇದೆ, ಇಲ್ಲಿ ನೋಡಿ ಇದ್ರಲ್ಲಿರೋ ಐರನ್ ಮಾತ್ರ ಇದೆ, ಅದಕ್ಕೆ ಆಕ್ಸಿಜನ್ ಆಡ್ ಆಗ್ತಾ ಇದೆ. ಸೊ ಅದನ್ನ ನಾವು ಸ್ಲೋ ಆಕ್ಸಿಡೇಷನ್ ಪ್ರೋಸೆಸ್ ಅಂತಾನು ಹೇಳ್ಬೋದು, ರಸ್ಟಿಂಗ್ ಅನ್ನ. ಸೊ ಈಗ ಈ ರಸ್ಟಿಂಗ್ ಬೇಕಾಗಿರುವಂತ ಕಂಡೀಷನ್ಸ್ ಗಳೇನೇನು ಅಂದ್ರೆ, ಒಂದು ಇಟ್ ಶುಡ್ ಬಿ ದ ಮೆಟಲ್. ಓಕೆ, ಸೊ ಕಂಡೀಷನ್ಸ್ ಏನು ಅಂದ್ರೆ, ಒಂದು ಮೆಟಲ್ ಪ್ರೆಸೆನ್ಸ್ ಇರಬೇಕು, ಅದಕ್ಕೆ ಜೊತೆಗೆ ಇನ್ನೇನಿರ್ಬೇಕು, ಏರ್ ಅಥವಾ
ಆಕ್ಸಿಜನ್ ಅಂತ ಹೇಳ್ತೀನಿ ನಾನು. ಮೂರನೇದು ಮಾಯಿಶ್ಚರ್. ಸೊ ಈ ಮೂರು ಕಂಟೆಂಟ್ ಇತ್ತು ಅಂತ ಅಂದ್ರೆ ಏನಾಗತ್ತೆ, ಆ ಮೆಟಲ್ ಏನಾಗುತ್ತೆ ಅಂದ್ರೆ ಕರೋಡ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ರಸ್ಟ್. ದಟ್ ಈಸ್ ನಥಿಂಗ್ ಬಟ್ ರಸ್ಟ್. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಚಾಪ್ಟರ್ 3 ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಈ ಕರೋಜನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಸೊ ಹೌ ಟು ಪ್ರಿವೆಂಟ್ ದಿಸ್ ಕರೋಜನ್, ಕರೋಜನ್ ಪ್ರಿವೆಂಟ್ ಮಾಡೋದು ಹೇಗೆ? ಸೊ ಟು ಪ್ರಿವೆಂಟ್ ದಿಸ್ ಕರೋಷನ್, ಸೊ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಮ ಹತ್ರ ಕೆಲವರೆಲ್ಲ ಸೈಕಲ್ ಹೊಡೆದಿರ್ತೀರಾ. ಸೊ ಆ ಸೈಕಲ್ ಚೈನ್ ನೀವು ಸುಮಾರು ದಿನ ಸೈಕಲ್ ಹಾಗೆ ನಿಲ್ಲಿಸ್ಬಿಟ್ರೆ ಏನಾಗಿರುತ್ತೆ, ಆ ಚೈನ್ ಎಲ್ಲ ರಸ್ಟ್ ಹಿಡಿದಿರುತ್ತೆ, ಅಂದ್ರೆ ತುಕ್ಕು ಹಿಡ್ದಂಗೆ ಆಗಿರುತ್ತೆ, ಬ್ರೌನ್ ಪೌಡರ್ ತರ ಫಾರ್ಮೇಶನ್ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀರಾ ನೀವು, ಮತ್ತೆ ಅದನ್ನ ಮೀನ್ಸ್ ಟು ಅವಾಯ್ಡ್ ದ ಫ್ರಿಕ್ಷನ್, ಅದ್ರಲ್ಲಿ ಫ್ರಿಕ್ಷನ್ ಅವಾಯ್ಡ್ ಮಾಡಿ ಅದು ಸಲೀಸಾಗಿ ನಾವು ಮತ್ತೆ ಪೆಡ್ಲ್ ಮಾಡಿದಾಗ ಮೂವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಗ್ರೀಸ್ ಅಥವಾ ಆಯಿಲಿಂಗ್ ಮಾಡಿಸ್ತೀರಾ. ಸೊ ನಾವು ಸೈಕಲ್ಗೆಲ್ಲ ಏನ್ ಮಾಡ್ತೀವಿ, ಆಯಿಲಿಂಗ್ ಮಾಡ್ತೀವಿ. ಅದೇ ಗಾಡಿಗಳಿಗಾದ್ರೆ ಏನ್ ಮಾಡ್ತೀವಿ, ಗ್ರೀಸ್ ನ ಅಪ್ಲೈ ಮಾಡ್ತೀವಿ. ವಿಲ್ ಅಪ್ಲೈ ಗ್ರೀಸ್ ಅಂಡ್ ಆಯಿಲ್ ಟು ಪ್ರಿವೆಂಟ್ ದ ರಸ್ಟ್. ಇನ್ನೊಂದು, ಮನೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಗೇಟ್ಗಳಿಗೆ ಏನಾರ ಪೇಂಟ್ ಮಾಡಿದೆ, ಹೊಸ ಗೇಟ್ಗಳನ್ನ ಪೇಂಟ್ ಮಾಡಿದೆ ಹಾಗೆ ಇಟ್ರೆ ಮಳೆ ಗಾಳಿಗೆ ಎಲ್ಲದಕ್ಕೂ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದ್ರೆ ಆ ಗೇಟ್ ಪೌಡರ್ ತರ ಒಂಥರ ಚಕ್ಕೆ ತರ ಉದುರಿಸ್ತಾ ಹೋಗುತ್ತೆ. ಸೊ ಅದೇನಾಗುತ್ತೆ, ಆ ಮೆಟಲ್ ನ ಸ್ಟ್ರೆಂತ್ ಕಡಿಮೆ ಆಗೋಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪೇಂಟಿಂಗ್ ಮಾಡ್ತೀವಿ. ಕ್ಲಿಯರ್? ಸೊ ಏನೇನು ಹೇಗೆ ಪ್ರಿವೆಂಟ್ ಮಾಡ್ತೀವಿ, ಒಂದು ಬೈ ಆಯಿಲಿಂಗ್, ಬೈ ಅಪ್ಲೈಯಿಂಗ್ ಗ್ರೀಸ್, ಇನ್ನೊಂದು ಬೈ ಪೇಂಟಿಂಗ್. ಇದಲ್ಲದೆ ಕೂಡ ನಾವು ಮತ್ತೆ ಇನ್ನೊಂದು 2 ಪ್ರೋಸೆಸ್ ಬರುತ್ತೆ. ಒಂದು ಗ್ಯಾಲ್ವನೈಸೇಷನ್. ಗ್ಯಾಲ್ವನೈಸೇಷನ್ ಅಂತಂದ್ರೆ, ಈಗ ಇದನ್ನ ಏನು ಅಂದ್ರೆ ಇದೊಂದು ಐರನ್ ಮೆಟಲ್ ಅಂತ ಅನ್ಕೊಳ್ಳೋಣ. ಈ ಐರನ್ ಮೆಟಲ್ ಮೇಲೆ ಸುತ್ತ ಒಂದು ಥಿನ್ ಲೇಯರ್ ಆಫ್ ಜಿಂಕ್ ನ ಕೋಟಿಂಗ್ ಕೊಡ್ತೀವಿ. ಕೋಟ್ ಕೊಡೋದು ಅಂದ್ರೆ ಪೇಂಟ್ ಮಾಡೋದು ಅಂತಲ್ಲ, ವಿಲ್ ಮೇಕ್ ಅ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. ಆಯ್ತಾ? ಆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ನ ಮುಖಾಂತರ ಐರನ್ ಮೇಲೆ ಏನ್ ಮಾಡ್ತೀವಿ, ಥಿನ್ ಲೇಯರ್ ಅಲ್ಲಿ ಜಿಂಕ್ ನ ಡೆಪಾಸಿಟ್ ಮಾಡ್ತೀವಿ. ಆಗ ಏನಾಗುತ್ತೆ, ಐರನ್ ಮೆಟಲ್ ಬೇಗ ರಸ್ಟ್ ಹಿಡಿಯಲ್ಲ. ಯಾಕೆಂದ್ರೆ ಫಸ್ಟ್ ಜಿಂಕ್ ರಸ್ಟ್ ಆಗಿ ಅದೆಲ್ಲ ಅದ್ರ ಥಿನ್ ಲೇಯರ್ ಎಲ್ಲ ಕ್ಲಿಯರ್ ಆದ್ಮೇಲೆ ಐರನ್ ರಸ್ಟ್ ಹಿಡಿಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಡ್ಯೂರಬಿಲಿಟಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಗ್ಯಾಲ್ವನೈಸೇಷನ್ ಮಾಡ್ತಾರೆ. ಸೊ ಇದ್ರ ಮೇಲೆ ಒಂದು ಡೆಫಿನೇಷನ್ ಕೇಳ್ತಾರೆ, ಏನಂತ, ಡಿಫೈನ್ ಗ್ಯಾಲ್ವನೈಸೇಷನ್ ಅನ್ಬೋದು ಅಥವಾ ವಾಟ್ ಇಸ್ ಗ್ಯಾಲ್ವನೈಸೇಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಡೆಫಿನೇಷನ್ ಏನಂದ್ರೆ, ದ ಪ್ರೋಸೆಸ್ ಆಫ್ ಕೋಟಿಂಗ್ ಆಫ್ ಥಿನ್ ಲೇಯರ್ ಆಫ್ ಜಿಂಕ್ ಓವರ್ ಐರನ್ ಮೆಟಲ್ ಮೇಲೆ ಥಿನ್ ಲೇಯರ್ ಆಫ್ ಜಿಂಕ್ ನ ಕೋಟ್ ಮಾಡೋದು ಅಥವಾ ಡೆಪಾಸಿಟ್ ಮಾಡುವಂತ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಈ ಗ್ಯಾಲ್ವನೈಸೇಷನ್ ಪ್ರೋಸೆಸ್ ನ ಯಾವ್ದ್ರ ಮುಖಾಂತರ ಮಾಡ್ತೀವಿ ಅಂದ್ರೆ ಬೇಸ್ಡ್ ಆನ್ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಮೇಲೆ ಮಾಡ್ತೀವಿ. Clear? So these are the different methods which we use to prevent the corrosion. Clear? ಇದು ಒಂದು. Next one ಬಂದ್ಬಿಟ್ಟು rancidity. ಓಕೆ, ರಾನ್ಸಿಡಿಟಿ ಅಂತಂದ್ರೆ ಈಗ ಫ್ಯಾಟ್ ಕಂಟೆಂಟ್ ಇರುವಂತ ಫುಡ್ ಆಗ್ಬೋದು ಅಥವಾ ಆಯಿಲಿ ಕಂಟೆಂಟ್ ಇರುವಂತ ಫುಡ್ ಏನಾಗುತ್ತೆ, ಇಫ್ ದೇ ಆರ್ ಎಕ್ಸ್ಪೋಸ್ ಟು ಆಕ್ಸಿಜನ್ ಅಥವಾ ಆಕ್ಸಿಜನ್ ಕಂಟೆಂಟ್ ಗೆ ಎಕ್ಸ್ಪೋಸ್ ಆದಾಗ ಅದರ ಟೇಸ್ಟ್ ಮತ್ತೆ ಅದ್ರ ಸ್ಮೆಲ್ ಎರಡು ಚೇಂಜ್ ಆಗ್ಬಿಡುತ್ತೆ. ಸೊ ಅಂತ ಪ್ರೋಸೆಸ್ ನಾವೇನಂತ ಕರಿತೀವಿ, ರಾನ್ಸಿಡಿಟಿ ಅಂತ ಕರಿತೀವಿ. ಕ್ಲಿಯರ್? ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ವಿ ಆಡ್ ಸಮ್ ಆಫ್ ದ ಸಬ್ಸ್ಟೆನ್ಸಸ್. ಕೆಲವೊಂದು ಸಬ್ಸ್ಟೆನ್ಸ್ ನ ಆಡ್ ಮಾಡ್ತೀವಿ. ಈ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರಿವೆಂಟ್ಸ್ ದ ಆಕ್ಸಿಡೇಷನ್. ಅಂತ ಸಬ್ಸ್ಟೆನ್ಸ್ ನ ನಾವೇನಂತ ಕರಿತೀವಿ, ಆಂಟಿ ಆಕ್ಸಿಡೆಂಟ್ಸ್ ಮೀನ್ಸ್ ಇದು ಆಕ್ಸಿಡೇಷನ್ ಆಗಂತದನ್ನ ಪ್ರಿವೆಂಟ್ ಮಾಡುತ್ತೆ. ಐ ಥಿಂಕ್ ನೀವೆಲ್ಲರೂ ಲೇಸ್, ಕುರ್ಕುರೆ ಇವೆಲ್ಲ ತಿಂದಿರ್ತೀರ. ಸೊ ಅದ್ರಲ್ಲಿ ಪ್ಯಾಕೆಟ್ ದಪ್ಪಗೆ ಇರುತ್ತೆ, ಬಟ್ ಒಳಗಡೆ ಸ್ವಲ್ಪನೇ ಇರುತ್ತೆ, ಬಟ್ ಫಿಲ್ಡ್ ವಿತ್ ಗ್ಯಾಸ್. ಯಾವ್ದ್ರಿಂದ ಫಿಲ್ ಮಾಡಿರ್ತಾರೆ ಅಂದ್ರೆ ದೇ ವಿಲ್ ಬಿ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಯಾವ ಗ್ಯಾಸ್ ಇಂದ ಫಿಲ್ ಮಾಡಿರ್ತಾರೆ, ನೈಟ್ರೋಜನ್ ಗ್ಯಾಸ್. ಈ ನೈಟ್ರೋಜನ್ ಗ್ಯಾಸ್ ಏನಾಗಿ ಆಕ್ಟ್ ಮಾಡುತ್ತೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಆಗಿ ಆಕ್ಟ್ ಮಾಡುತ್ತೆ, ಸೊ ದಟ್ ಇಟ್ ಕ್ಯಾನ್ ಬಿ ಪ್ರಿಸರ್ವ್ ಫಾರ್ ಲಾಂಗರ್ ಡ್ಯೂರೇಷನ್. ಅದರಿಂದ ಫುಡ್ ಐಟಮ್ಸ್ ಏನು ನೀವು ಲೇಸ್, ಕುರ್ಕುರೆ ಅಂತ ಹೇಳ್ತೀರಾ, ಅದೆಲ್ಲ 6 months ಎಲ್ಲ ನಾವು ಪ್ರಿಸರ್ವ್ ಮಾಡೋದಕ್ಕೆ ಕಾರಣ ಯಾರು ಅಂದ್ರೆ ನೈಟ್ರೋಜನ್. Clear? So this is about the effect of oxidation in our day-to-day life ಅಥವಾ everyday life ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಈಕ್ವೇಶನ್ ಚಾಪ್ಟರ್
ಮುಗಿಯುತ್ತೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಚಾಪ್ಟರ್ ಜೊತೆಗೆ ಬೇರೆ ಚಾಪ್ಟರ್ ನ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.